ಶಾಸಕರ ಅಮಾನತು ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಈಗ ಆಗ್ರಹಿಸುತ್ತಿದ್ದಾರೆ. ಶಾಸಕರನ್ನ ಅಮಾನತು ಮಾಡಿರುವಂತ ಆದೇಶದ ವಿಚಾರವಾಗಿ ಕಂಪ್ಲೀಟ್ ಕೆಂಡ ಕಾರ್ತಿದ್ದಾರೆ. ಯಾರು ಕೇಸರಿ ಪಡೆ ಈ ನಿರ್ಧಾರವನ್ನ ವಾಪಸ್ ಪಡೆಯದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಅಮಾನತನ್ನ ವಜಾಗೊಳಿಸದಿದ್ರೆ ಎಲ್ಲರೂ ಕೂಡ ಸದನ ಗೈರಾಗ್ತೀವಿ. ಏಪ್ರಿಲ್ 1ರವರೆಗೆ ಸ್ಪೀಕರ್ ಯುಟಿ ಖಾದರ್ಗೆ ಗಡುವನ್ನ ನೀಡಿದೆ ಈಗ ಬಿಜೆಪಿ. ಯಾಕಂದ್ರೆ ನಿನ್ನೆ ಸದನದ ಪೀಠಕ್ಕೆ, ಸಭಾಧ್ಯಕ್ಷರ ಪೀಠಕ್ಕೆ ಅಗೌರವ ತರುವಂತ ಕೆಲಸ ಮಾಡಿದಿರಿ. ಸದನವನ್ನ ಮುಂದೂಡ್ಲಿಕ್ಕೆ ಬಿಟ್ಟಿಲ್ಲ. ಯಾವ ರೀತಿಯಾಗಿ ಪೇಪರ್ ಅನ್ನ ಬಿಸಾಕೋದು ದೊಡ್ಡ ಮಟ್ಟದ ಒಂದು ರಾದಾಂತವೇ ಆಗಿತ್ತು. ಹಾಗಾಗಿ ಆ ಪೀಠಕ್ಕೆ ಅಗೌರವದಿಂದ ನಡ್ಕೊಂಡಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಶಿಸ್ತು ವಿಚಾರವಾಗಿ ನಿನ್ನೆ ಸ್ಪೀಕರ್ ಯುಟಿ ಖಾದರ್ ಅವರು 18 ನಾಯಕರನ್ನ ಅಮಾನತು ಮಾಡಿದ್ರು. 6 ತಿಂಗಳ ಕಾಲ ಈ ಅಮಾನತನ್ನ ಖಂಡಿಸಿ ಸರ್ಕಾರ ಮತ್ತು ಸ್ಪೀಕರ್ ವಿರುದ್ಧ ಈಗ ಆಕ್ರೋಶಗಳು ಹೆಚ್ಚಾಗ್ತಿದೆ. ಯಾಕಂದ್ರೆ ಶಾಸಕರನ್ನ ನಿನ್ನೆ ಹೊತ್ತುಕೊಂಡು ವಿಧಾನಸೌಧದಿಂದ ಹೊರಬರುವ ಎತ್ತಾಕೊಂಡು ಹೋಗುವಂತ ಕೆಲಸ ಆಯ್ತು. ಅವ್ರನ್ನೆಲ್ಲ ಎತ್ತಿ ಹೊರಗೆ ಬಿಟ್ರು. ಯಾಕಂದ್ರೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ರು. ಸ್ಪೀಕರ್ ರೂಲಿಂಗ್ ಅದು. ಹಾಗಾಗಿ ಈ ಆದೇಶವನ್ನ ವಾಪಸ್ ಪಡಿಬೇಕು. ನೀವೆಲ್ಲಾದ್ರೂ ಪಡಿದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದಾಗಿ ಬಿಜೆಪಿ ಈಗ ಎಚ್ಚರಿಕೆ ಕೊಡ್ತಾ ಇದೆ. ಅಮಾನತು ಆದೇಶ 6 ತಿಂಗಳು ವಿಧಾನಸೌಧದ ಒಳಗೆ ಬರಂಗಿಲ್ಲ. ಗ್ಯಾಲರಿಗೆ ಎಂಟ್ರಿ ಇಲ್ಲ. ಸಾಕಷ್ಟು ವಿಚಾರಗಳಿದೆ, ಅಲ್ಲಿ ಮಾನದಂಡಗಳಿದೆ. ಹೀಗಾಗಿ 6 ತಿಂಗಳು ಅಂತಂದ್ರೆ ಮುಂದಿನ ಸೆಷನ್ಗೂ ಕೂಡ ಅಡ್ಡಿ ಆಗತ್ತೆ ಶಾಸಕರಿಗೆ. ಹಾಗಾಗಿ ನೀವು ಎಲ್ಲಾದ್ರೂ ಈ ಅಮಾನತು ಆದೇಶ ಸ್ಪೀಕರ್ ಅವರ ರೂಲಿಂಗ್ ಏನಿದೆಯಲ್ಲ ಇದನ್ನ ನೀವು ವಾಪಸ್ ತೆಗೆದುಕೊಳ್ಬೇಕು, ವಜಾ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ನಾವೆಲ್ಲರೂ ಗೈರಾಗ್ತೀವಿ. ಏಪ್ರಿಲ್ 1ರವರೆಗೆ ಈಗ ಸ್ಪೀಕರ್ ಅವರಿಗೆ ಗಡುವು ಕೊಟ್ಟಿದ್ದಾರೆ. ಯಾಕೆ? ಈ ರೂಲಿಂಗ್ ಏನಿದೆಯಲ್ಲ, ಸ್ಪೀಕರ್ ರೂಲಿಂಗ್, ಅಮಾನತ್ ಮಾಡಿರುವಂಥ ಆದೇಶವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಈಗ ಏಪ್ರಿಲ್ 1ರವರೆಗೆ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಗಡುವನ್ನು ಕೊಟ್ಟಿದ್ದಾರೆ ಬಿಜೆಪಿ. ಒಂದು ಕಡೆ ಸಾಕಷ್ಟು ಆಕ್ರೋಶವನ್ನು ಈಗಾಗಲೇ ಹೊರಗಾಕಿದ್ದಾರೆ. ಇಲ್ಲ, ಈ ರೀತಿಯಾಗಿ ಕೆಲಸ ಮಾಡಿದರೆ ಹೆಂಗೆ, ಅಮಾನತು ಮಾಡಿದ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟಲ್ಲಿ ಈಗ ಸ್ಪೀಕರ್ಗೆ ಗಡುವನ್ನು ಕೊಟ್ಟು ಬಿಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಕವನ, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕವನ, ಒಂದು ಕಡೆಯಲ್ಲಿ ಸ್ಪೀಕರ್ ರೂಲಿಂಗ್ ಕೊಟ್ಟರಂತಂದ್ರೆ ಬಹಳ ಮಹತ್ವವಾಗಿರುವಂತ ಪೀಠ ಅದು. ಆದ್ರೆ ಈಗ ಗಡುವು ಕೊಟ್ಟಿದಾರಲ್ಲ, ಏನು ಕತೆ ಅಂತ? ಅಖಿಲೇಶ್, ನಿನ್ನೆ ಅಷ್ಟೇ ಸಭಾಪತಿಗಳ ಪೀಠಕ್ಕೆ ಬಿಜೆಪಿ ಶಾಸಕರು ಅಗೌರವ ತೋರಿದ್ರು ಎಂಬ ಕಾರಣಕ್ಕೆ 18 ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ರು. ಈ ವಿಚಾರವಾಗಿ ನಿನ್ನೆಯೂ ಕೂಡ ರಾಜ್ಯ ಬಿಜೆಪಿ ನಾಯಕರು, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರು. ಈಗ ಅದೇ ರೀತಿಯಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ವಿಪಕ್ಷ ನಾಯಕರು ಕೂಡ ಸ್ಪೀಕರ್ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನು ಏಪ್ರಿಲ್ 1ರವರೆಗೆ ಗಡುವನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರು ಸ್ಪೀಕರ್ ಅವ್ರಿಗೆ ಅಂತ ಹೇಳ್ಬೋದು. ಏನು 18 ಶಾಸಕರನ್ನ ಸಸ್ಪೆಂಡ್ ಮಾಡಿದಾರೋ ಆ ಒಂದು ತೀರ್ಮಾನವನ್ನ ಹಿಂಪಡೆಯುವಂತೆ ಇದೀಗ ಮನವಿ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಜೇಂದ್ರ ಅವರು ಕೂಡ ಒತ್ತಾಯವನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಏನು ರಂಜಾನ್ ಹಬ್ಬದ ಪ್ರಯುಕ್ತ ಯುಟಿ ಖಾದರ್ ಅವರು ಊರಿಗೆ ತೆರಳಿರೋ ಹಿನ್ನೆಲೆಯಲ್ಲಿ ಯುಟಿ ಖಾದರ್ ಅವರು ವಾಪಸ್ ಆದ ನಂತರ ಏನು ಬಿಜೆಪಿ ನಿಯೋಗ, ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಯುಟಿ ಖಾದರ್ ಅವರನ್ನ ಭೇಟಿಯಾಗಿ ಮನವಿ ಮಾಡೋದಕ್ಕೂ ಕೂಡ ಈಗಾಗಲೇ ಸಜ್ಜನ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಏನಾದರೂ ಈ ಒಂದು ತೀರ್ಮಾನದಿಂದ ಹಿಂಪಡಿಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಕಲಾಪದಲ್ಲಿ ಏನು ಬಿಜೆಪಿ ಶಾಸಕರು ಯಾರೇ ಇದ್ರೂ ಕೂಡ ಕಲಾಪಕ್ಕೆ ಹಾಜರಾಗದಂತೆ ಈಗ ವಿಪಕ್ಷ ನಾಯಕರಾಗಿರ್ಬೋದು, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಅಂದ್ರೆ ಏನು 18 ಶಾಸಕರನ್ನ ಸಸ್ಪೆಂಡ್ ಮಾಡಿದಾರೋ ಈ ಒಂದು ವಿಚಾರವನ್ನ ಇದೀಗ ಬಿಜೆಪಿ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ. ಹೋರಾಟಕ್ಕೂ ಕೂಡ ಸಜ್ಜಾಗಿರುವಂಥದ್ದು. ಈಗ ಮುಂದಿನ ದಿನಗಳಲ್ಲಿ ಯುಟಿ ಖಾದರ್ ಅವರ ತೀರ್ಮಾನ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಇದೀಗ ಬಿಜೆಪಿ ನಾಯಕರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತೀರ್ಮಾನವನ್ನ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಧನ್ಯವಾದಗಳು ಕವನ, ತಮ್ಮೆಲ್ಲ ಮಾಹಿತಿಗೆ.